ಈಗ ಇದು ಪರಮ ಪೂಜ್ಯ ಚಾರುಕೀರ್ತಿ ಸ್ವಾಮಿಗಳ ಇವತ್ತು ಎಷ್ಟನೇ ವರ್ಷ ಇದು ನಿಷಿದಿ ಮಂಟಪ ಮತ್ತು ಲೋಕಾರ್ಪಣೆ ಮಾಡೋದಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಇಟ್ಟಿದ್ರು. ಪರಮ ಪೂಜ್ಯ ಸ್ವಾಮಿಗಳು ಈಗಿನ ಸ್ವಾಮಿಗಳನ್ನ ಅವರ ನನ್ನ ಬಾಂಧವ್ಯ ಸುಮಾರು 25 ವರ್ಷಗಳ ಬಾಂಧವ್ಯ. 2003ರಿಂದಲೂ ನಾನು PWD ಮಿನಿಸ್ಟರ್ ಆಗಿದ್ದಂಥ ಕಾಲದಲ್ಲಿ ಅವರ ನನ್ನ ಬಾಂಧವ್ಯ ಇತ್ತು. ಏಕೆಂದರೆ ಮಹಾಮಸ್ತಾಭಿಷೇಕಕ್ಕೆ ಅವತ್ತು ನಾನು PWD ಮಿನಿಸ್ಟರ್ ಆಗಿ ಸುಮಾರು 250 ಕೋಟಿ ಕೇಂದ್ರ ಸರ್ಕಾರದಿಂದ ತರಿಸ್ಕೊಟ್ಟೆ. ಮತ್ತು ರಾಜ್ಯ ಸರ್ಕಾರದಿಂದ ನಾನೇ PWD ಮಂತ್ರಿ, ಎನರ್ಜಿ ಮಂತ್ರಿ ಇದ್ದೆ. ಆಗ ಸುಮಾರು ಒಂದು 400-500 ಕೋಟಿ ಹಣ ಕೊಟ್ಟಿದ್ದೀವಿ. ಕುಡಿಯೋ ನೀರು ಇರ್ಬೋದು, ಆಸ್ಪತ್ರೆ ಇರ್ಬೋದು, ಇಲ್ಲಿಗೆ ರಸ್ತೆ ಇರ್ಬೋದು, ಹಿರಿ ಸೇವೆಯಿಂದ ಬೆಳಗುಳದಿಂದ ಚನ್ನರಾಯಪಟ್ಟಣ ಇರ್ಬೋದು, ಮೇಲ್ಕೋಟೆಗಿರ್ಬೋದು, ಮಟ್ನೋಲೆಗಿರ್ಬೋದು, ಈ ಕಡೆ ಕಾಂತರಾಜಪುರದ ರಸ್ತೆ ಇರ್ಬೋದು, ಈ ಕಡೆ ನಾಗಮಂಗಲ, ಎಲ್ಲ ಕಡೆಗೆ ಎಲ್ಲಿ ಬರ್ತಾರೆ ಒಂದು ಕನಿಷ್ಠ 20 ಲಕ್ಷ ಜನ ಬರ್ತಾರೆ ಅಂತ. ಮತ್ತು ಅದೇ ದೇವೇಗೌಡರು ಹಿಡಿದು ನಾನು ಇವತ್ತು ಹಿಂದೂಸ್ತಾನದಿಂದ, ಅದರಲ್ಲಿ ಉತ್ತರ ಭಾರತದಿಂದ ಎಲ್ಲ ಜೈನ ಸಮಾಜದ ಇವರು ಇಲ್ಲಿ ಬರೋದಕ್ಕೊಂದು ಅವಕಾಶ ಆಗಲಿ ಅಂತ ಹಾಸನ, ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ, ಹಿರಿ ಸೇವೆ ಮತ್ತು ಚುಂಚನಗಿರಿ ಮಠಕ್ಕೂ ಅನುಕೂಲ ಆಗಲಿ ಅಂತ, ಮಠದ ಹತ್ರನೇ ರೈಲ್ವೆ ಸ್ಟೇಷನ್ನು, ಕಾಲೇಜು, ಮಠಕ್ಕೆಲ್ಲ ಅನುಕೂಲ ಆಗಲಿ ಅಂತ, ಮತ್ತು ಆದಿ ಚುಂಚನಗಿರಿಗೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಅಲ್ಲೂರು ಸ್ಟೇಷನ್ನು, ಮತ್ತು ಯಡೂರು ಸಿದ್ಧಲಿಂಗೇಶ್ವರ, ಇದು ಕುಣಗಲ್ಲು, ನೆಲಮಂಗಲದ ಮೇಲೆ ಕಂಪ್ಲೀಟ್ ಇದನ್ನು ಸುಮಾರು 180 ಕಿಲೋಮೀಟ್ರ್ ಇವತ್ತು ದೇವೇಗೌಡರು ಮಾಡಿದ್ದು. ಇನ್ನೊಂದು ಬ್ರಿಟಿಷ್ನರ ಕಾಲದಲ್ಲಿ ಹಾಸನ, ಅರಸೀಕೆರೆ, ಹಾಸನ, ಮೈಸೂರು ರೈಲ್ವೆ ಮಾರ್ಗ ಇತ್ತು. ನಮ್ಮ ಕಾಲದ್ದೆಲ್ಲ ಬ್ರಿಟಿಷ್ನರ ಕಾಲದ್ದು. ಆ ರೈಲ್ವೆ ಮಾರ್ಗನ ನಿಲ್ಲಿಸಾಕಿದ್ರು. ಅದನ್ನು ದೇವೇಗೌಡರು ಹಿಡಿದು ರೈಲ್ವೆ ಹಿಸ್ಟ್ರಿನಲ್ಲಿ 10 ತಿಂಗಳಲ್ಲಿ ಆ ಬ್ರಾಡ್ಗೇಜ್ ಮಾಡಿದ್ದು 100 ಚಿಲ್ಲರೆ ಕಿಲೋಮೀಟ್ರ್ ಬ್ರಾಡ್ಗೇಜ್ ಮಾಡಿದ್ದು ಇತಿಹಾಸ. ರೈಲ್ವೆ ಇತಿಹಾಸದಲ್ಲಿ 10 ಕಿಲೋಮೀಟ್ರು ಹೊಳೆ ನರಸೀಪುರಕ್ಕೆ 90 ದಿನದಲ್ಲಿ ಟ್ರೈನ್ ಬಿಡಿಸ್ತೀವಿ ಬ್ರಾಡ್ಗೇಜ್ ಮಾಡಿ. ಈ ಲೈನು ಇಲ್ಲ, ಫೀಸಿಬಲ್ ಇಲ್ಲ ಅಂತ ಜಾಫರ್ ಶರೀಫ್ ಅವರು ಇದ್ದಾಗ ಇದನ್ನು ಬಂದ್ ಮಾಡಿದರು. ಇವತ್ತು 20 ಟ್ರೈನ್ ಹೋಗ್ತಾಯಿದೆ. ಗೊತ್ತಾಯ್ತಾ ಸರ್? ದೇವೇಗೌಡರದ್ದು ಏನು ಕೊಡುಗೆ ಈ ಜಿಲ್ಲೆಗೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ ಅಷ್ಟೇ. ನಡೀಲಿ ಈಗ ನೋಡ್ರಿ, ಒಂದು ನಿಮಿಷ ಹೇಳ್ತೀನಿ. ಹಾಸನದಲ್ಲಿ ಯಾವ್ಯಾವ ಗುಡ್ಡೆ ಇವೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ. ಸಾಕ್ಷಿ ಗುಡ್ಡೆ ಯಾವ್ಯಾವ ಐತೆ ಅವ್ರು ಬಂದರೆ ನಾನು ಕರ್ಕೊಂಡೋಗಿ ಇಂತಿಂಥ ಕಡೆ ಸಾಕ್ಷಿ ಗುಡ್ಡೆ, ಹಾಸನ ಬಸ್ ಸ್ಟ್ಯಾಂಡ್, ಇಡೀ ಇಂಡಿಯಾ ದೇಶದಲ್ಲಿ ಫಸ್ಟು ಬಸ್ ಸ್ಟ್ಯಾಂಡ್ ಇರೋದು, ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು, ಹಾಸನದು 4 ಲೈನ್ ರಸ್ತೆ, ಹಾಸನ ಟು ಬೆಂಗಳೂರು 4 ಲೈನ್ 2700 ಕೋಟಿ. ಮತ್ತು ಹಾಸನಿಂದ ಮತ್ತೆ 24 ಫ್ಲೈಓವರು 900 ಕೋಟಿಗೆ. ಮತ್ತು ಅದಲ್ಲದೆ ಇವತ್ತು ಹಾಸನ ಮೆಡಿಕಲ್ ಕಾಲೇಜ್ಗೆ 250 ಕೋಟಿ ಕೊಟ್ಟಿದ್ದು. ಕಾಲೇಜ್ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ. ನಾವು ಕಟ್ಟೋದು, ಅವ್ರು ಉದ್ಘಾಟನೆ ಮಾಡೋದಷ್ಟೇ. ಆಯ್ತೇನ್ರಿ? ಫ್ಲೈಓವರು 10 ವರ್ಷದಿಂದ ಫ್ಲೈಓವರ್ ಇತ್ತು, ಕಾಂಗ್ರೆಸ್ ಸರ್ಕಾರ ವೆಚ್ಚ ಮಾಡಿದ್ರಪ್ಪ. ಅಲ್ಲಿಂದ ಬಂದರೆ ಕೋರ್ಟ್ ಹಾಲ್ ಇರ್ಬೋದು, ಮತ್ತು ಇಂಜಿನಿಯರಿಂಗ್ ಕಾಲೇಜ್, ಈ 18 ಇಂಜಿನಿಯರಿಂಗ್ ಕಾಲೇಜಲ್ಲಿ 120 ಕೋಟಿ ಖರ್ಚು ಮಾಡಿರೋಂಥ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್ ಇದ್ದರೆ ಅದು ಹಾಸನ ಇಂಜಿನಿಯರಿಂಗ್ ಕಾಲೇಜು, ರಾಮನಗರ ಮತ್ತು ಮಸ್ಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜು. ಈ ಜಿಲ್ಲೆಯಲ್ಲಿ ಕಾಲೇಜ್ಗಳು ಹೆಂಗೆ ಮಾಡಿದ್ದೀವಿ, ವೆಟನರಿ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು ಯಾವುದೂ ಇಲ್ಲ ಅನ್ನಂಗಿಲ್ಲ. ಈ ಜಿಲ್ಲೆಗೆ ಏನು ಬೇಕೋ ದೇವೇಗೌಡರು ಅವ್ರ ಕೈಲಾದಷ್ಟು ಶಕ್ತಿ ನೀರು ಇದು ಮಾಡಿದ್ದಾರೆ. ಶ್ರೀರಾಮ್ ದೇವ್ರ ಡ್ಯಾಮು, ಬಾಲಕೃಷ್ಣ ಅವರಿಗೆ, ನನಗೆ, ಕೇರ್ಪೇಟೆ ತಾಲೂಕಿಗೆ 150 ಕೋಟಿ ಖರ್ಚು ಮಾಡಿರೋದು. ಅದನ್ನು ಯಾವ್ಯಾವ ಸಾಕ್ಷಿ ಗುಡ್ಡೆ ಬೇಕೋ ಅದು ತೋರ್ಸೋಣ. ಟೈಮ್ ಬಂದಾಗ ಕಾಲ ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ರಾಜಕೀಯ ಮೇಲೆ ಏನೇನು ನಡೆಯುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.